ಪಾಕಿಸ್ತಾನದ ಬೆನ್ನಿಗೆ ನಿಂತಹ ಟರ್ಕಿ ಮತ್ತು ಅಜರ್ಬೈಜಾನ್ಗೆ ಭಾರತ ಬುದ್ಧಿ ಕಲಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ಆರ್ಥಿಕವಾಗಿ ಪೆಟ್ಟು ಕೊಡುವ ಮೂಲಕ ನಡಮುರಿಯುವಂತಹ ಕೆಲಸವನ್ನು ಮಾಡ್ತಾ ಇದೆ. ಪಾಕನ್ನು ಬೆಂಬಲಿಸಿ ಆರ್ಥಿಕ ಹೊಡೆತ ಟರ್ಕಿ ಅಜರ್ಬೈಜಾನ್ಗೆ ತಟ್ಟಿದ ಬಾಯ್ಕಾಟ್ನ ಬಿಸಿ ಪಾಕ್ಗೆ ಬೆಂಬಲವನ್ನು ಕೊಟ್ಟು ಮತ್ತಷ್ಟು ಆರ್ಥಿಕ ಶಾಕಿಗೊಳಗಾಗ್ತಾ ಇದೆ. ಎರಡು ದೇಶಗಳ ಟೂರಿಸಂಗೂ ಕೂಡ ಭಾರತ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ. ಪ್ರತಿ ವರ್ಷ ಲಕ್ಷದ ಸಂಖ್ಯೆಯಲ್ಲಿ ಟ್ರಿಪ್ಗೆ ಹೋಗ್ತಾ ಇದ್ರು ಭಾರತೀಯರು. 2023ರ ಬಳಿಕ 108% ಹೆಚ್ಚಳವಾಗಿತ್ತು ಭಾರತೀಯ ಪ್ರವಾಸಿಗರ ಸಂಖ್ಯೆ. ಸದ್ಯ ಟೂರಿಸಂ ಸಂಸ್ಥೆಗಳಿಂದಲೇ ಎರಡು ದೇಶಗಳ ಪ್ರವಾಸವನ್ನು ಕ್ಯಾನ್ಸಲ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ನಿಮ್ಮ ಗಮನಕ್ಕಿರಲಿ, ಟರ್ಕಿಗೆ ಒಂದೇ ವರ್ಷದಲ್ಲಿ 1,200ರಿಂದ 1,500 ಕೋಟಿ ರೂಪಾಯಿ ಹರಿದು ಹೋಗ್ತಾ ಇತ್ತು ಭಾರತದ ಪ್ರವಾಸಿಗರ ಕಡೆಯಿಂದ. ಈಗ ಪಾಕಿಸ್ತಾನದ ಬೆನ್ನಿಗೆ ನಿಂತಿರೋದ್ರಿಂದ ಸಹಜವಾಗಿಯೇ ಪ್ರವಾಸೋದ್ಯಮದ ಮೇಲೆ, ಆರ್ಥಿಕತೆಯ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಇದೇ ಟರ್ಕಿ ಭೂಕಂಪದಿಂದ ನಲುಗಿದಂತಹ ಸಂದರ್ಭದಲ್ಲಿ ಆಪರೇಷನ್ ದೋಸ್ತ್ ಹೆಸರಿನಲ್ಲೂ ಕೂಡ ಭಾರತ ಸಹಾಯ ಹಸ್ತವನ್ನು ಚಾಚಿತ್ತು. ಕರ್ನಾಟಕದಿಂದ ಒಂದು ವಾರಕ್ಕೆ ಮೋರ್ ದೆನ್ 90 ಫ್ಲೈಟ್ಸ್ಗಳು ಬಂದ್ಬಿಟ್ಟು ಡೈರೆಕ್ಟ್ ಕನೆಕ್ಟೆಡ್ ಆ್ಯಂಡ್ ಇಂಡೈರೆಕ್ಟ್ಲಿ ಕನೆಕ್ಟೆಡ್ ಫ್ಲೈಟ್ಗಳು 90 ಫ್ಲೈಟ್ಗಳು ಬಂದ್ಬಿಟ್ಟು ಆ ಭಾಗಗಳಿಗೆ ಹೋಗ್ತಾ ಇತ್ತು. ಒಂದು 25 ಫ್ಲೈಟ್ಗಳು ಬಾಕು ಜಾಗಕ್ಕೆ ಹೋಗ್ತಾ ಇತ್ತು. ಈ ಥರ ಹೈಯೆಸ್ಟ್ ಇಂಟರ್ನ್ಯಾಷನಲ್ ಕನೆಕ್ಟಿವಿಟಿ ಇರುವ ಮೂರನೇ ಜಾಗ ನಮ್ಮ ಕರ್ನಾಟಕ ಆಗಿದ್ದರಿಂದ ಆಗ್ಬಿಟ್ಟು ಕರ್ನಾಟಕದಿಂದ ಹೋಗುವಂಥ ಪ್ರವಾಸಿಗಳು ಹೈಯೆಸ್ಟ್ ಇದೆ. ಅಂತೂ ನಾನು ಎಲ್ಲ ಪ್ರವಾಸಿಗಳಿಗೂ, ನಮ್ಮ ಸದಸ್ಯರುಗಳಿಗೂ, ಟ್ರಾವೆಲ್ ಏಜೆಂಟ್ಗಳಿಗೂ, ಪ್ರವಾಸಿಗಳಿಗೂ ನಾನು ಹೇಳ್ತಾ ಇದ್ದೀನಿ, ಪ್ರಧಾನಮಂತ್ರಿಗಳು ಮೊನ್ನೆ ಹೇಳಿದ್ದಾರೆ, ವ್ಯಾಪಾರ ಮತ್ತು ಮಾತುಕತೆ ಎರಡನ್ನೂ, ಯುದ್ಧ ಮತ್ತು ಮಾತುಕತೆ ಒಂದೇ ಸಂದರ್ಭದಲ್ಲಿ ನಡೆಯಲ್ಲ. ಅದೇ ಥರನೇ ಈ ಥರ ಯಾರಿಗೆ ನಮ್ಮ ದುಶ್ಮನ್ ದೇಶದಿಂದಾಗೆ ಯಾರೋ ಸಹಾಯತ ಮಾಡಿದರೆ ಅವ್ರಿಗೆ ಕಂಪ್ಲೀಟು ಫೈನಾನ್ಷಿಯಲಿ ಬಾಯ್ಕಾಟ್ ಮಾಡಿದ್ರೇ ಅವ್ರಿಗೆ ಅದು ಒಂದು ಸಬಕ್ ಬರ್ತದೆ. ಫಾರ್ ದ್ಯಾಟ್ ಐ ಹ್ಯಾವ್ ಡನ್ ದಿಸ್. ಈ ಸತಿ ಅಜರ್ಬೈಜಾನ್ಗೆ 12ರಿಂದ 15 ಜನ ಹೋಗ್ತಾ ಇದ್ದರು. ಸೊ ಟೋಟಲ್ ಟ್ರಿಪ್ ನಾವು ಆಗಸ್ಟ್ ಆರ್ ಸೆಪ್ಟೆಂಬರ್. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲೋಕೇಶ್, ಭಾರತವನ್ನ ಎದುರು ಹಾಕ್ಕೊಂಡ್ರೆ ಏನಾಗುತ್ತೆ ಪರಿಸ್ಥಿತಿ, ಏನಾಗುತ್ತೆ ಕಥೆ ಅನ್ನೋದಕ್ಕೆ ಮಾಲ್ಡೀವ್ಸೇ ನಮ್ಮ ಕಣ್ಮುಂದಿರುವಂತಹ ಎಕ್ಸಾಂಪಲ್ಸ್. ಅದಾದ ಮೇಲೂ ಕೂಡ ಟರ್ಕಿ ಮತ್ತು ಅಜರ್ಬೈಜಾನ್ ಪಾಕಿಸ್ತಾನದ ಬೆನ್ನಿಗೆ ನಿಲ್ಲುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಇವುಗಳ ನಡಮುರಿಯುವಂತಹ ನಿಟ್ಟಿನಲ್ಲಿ ಭಾರತ ಯಾವ ರೀತಿಯ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾ ಇದೆ, ಅದರ ಇಂಪ್ಯಾಕ್ಟ್ ಈ ಎರಡು ದೇಶಗಳ ಮೇಲೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಪ್ರೇಮ್, ಈಗ ಟರ್ಕಿ ಮತ್ತು ಅಜರ್ಬೈಜಾನ್ ವಿರುದ್ಧ ಭಾರತೀಯರು ಬಾಯ್ಕಾಟ್ ಅಭಿಯಾನವನ್ನು ಶುರು ಮಾಡಿರುವಂಥದ್ದು ಸ್ವತಃವಾಗಿ ಪ್ರವಾಸಕ್ಕೆ ಹೋಗೋದು ಅಷ್ಟೇ ಅಲ್ಲದೆ ಅಲ್ಲಿ ಯಾವುದೇ ರೀತಿಯ ಅಂತ ಚಲನಚಿತ್ರ ಚಿತ್ರೀಕರಣ ಮಾಡಬಾರ್ದು, ಹೋಗಬಾರ್ದು ಎನ್ನುವಂಥ ನಿರ್ಧಾರಕ್ಕೂ ಕೂಡ ಬಂದಿರುವಂಥದ್ದು. ಅಲ್ಲಿಂದ ಬರ್ತಕ್ಕಂಥ ಯಾವುದೇ ರೀತಿಯ ಅಂತ ಆಮದು ಇರ್ಬೋದು ರಫ್ತುಗಳನ್ನು ಕೂಡ ಮಾಡ್ಕೊಳ್ಬಾರ್ದು ಅನ್ನುವಂಥ ನಿರ್ಧಾರಕ್ಕೆ ಬರ್ತಾ ಇದೆ. ಸ್ವತಃವಾಗಿ ವ್ಯಾಪಾರಿಗಳನ್ನೇ ಅಲ್ಲಿಂದ ಆ ರಾಷ್ಟ್ರಗಳಿಂದ ಬರ್ತಕ್ಕಂಥವನ್ನ ಕೊಂಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ. ಮಾಲ್ಡೀವ್ಸ್ಗೆ ಈಗಾಗಲೇ ಪಾಠ ಕಲಿಸಿವಿ, ತದನಂತರ ಭಾರತದ ಮುಂದೆ ಮಾಲ್ಡೀವ್ಸು ಮಂಡಿ ಇರುತ್ತು. ಅದೇ ಮಾದರಿಯಲ್ಲಿ ಕೂಡ ಈಗ ಟರ್ಕಿ ಮತ್ತು ಅಜರ್ಬೈಜಾನ್ಗೂ ಕೂಡ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ. ಸ್ವತಃವಾಗಿ ಪ್ರವಾಸೋದ್ಯಮ ಸಂಸ್ಥೆಗಳನ್ನೇ ಆ ಎರಡೂ ದೇಶಗಳ ಟೂರಿಸಮನ್ನು ಕ್ಯಾನ್ಸಲ್ ಮಾಡ್ತಾ ಇರುವಂಥದ್ದು, ರದ್ದು ಮಾಡ್ತಾ ಇರುವಂಥದ್ದು. ಯಾವುದೇ ಪ್ರವಾಸಿಗರು ಬುಕ್ ಮಾಡೋದಕ್ಕೀಗ ಮುಂದಾಗ್ತಾ ಇಲ್ಲ. ಪ್ರವಾಸೋದ್ಯಮ ಸಂಸ್ಥೆಗಳಿಂದನೇ ಈಗ ದೇಶ ಪ್ರೇಮವನ್ನು ಮೆರಿತಾ ಇದ್ದಾರೆ. ಆ ರಾಷ್ಟ್ರಗಳಿಗೆ ಪ್ರವಾಸ ಹೋಗೋದೇ ಬೇಡ ಅಂತೇಳಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಆರ್ಥಿಕ ಸಂಕಷ್ಟ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುತ್ತೆ ಎರಡೂ ದೇಶಗಳಿಗೂ ಕೂಡ. ತದನಂತರ ಅದೇ ಬುದ್ಧಿ ಕಲಿಯುತ್ತೆ. ಉಗ್ರರಿಗೆ ಸಪೋರ್ಟ್ ಮಾಡಿದಂಥ ಪಾಕಿಸ್ತಾನಕ್ಕೆ ಬೆಂಬಲ ಕೊಡೋದಕ್ಕೆ ಹೋಗಿ ಇವತ್ತು ಟರ್ಕಿ ಆರ್ಥಿಕವಾಗಿ ಸಂಕಷ್ಟವನ್ನು ಅನುಭವಿಸೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಬಾಯ್ಕಾಟ್ ಅಭಿಯಾನ ಇನ್ನೂ ಕೂಡ ಮುಂದುವರಿಯುತ್ತೆ. ಟರ್ಕಿಗಂತೂ ಬಿಸಿ ಮುಟ್ತಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಥ್ಯಾಂಕ್ ಯು ಲೋಕೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. 140 ಕೋಟಿ 145 ಕೋಟಿ ಜನಸಂಖ್ಯೆ ಇರತಕ್ಕಂಥ ಭಾರತವನ್ನ ವಾಣಿಜ್ಯ ವ್ಯಾಪಾರದ ದೃಷ್ಟಿಯಲ್ಲಿ ಎದುರು ಹಾಕೊಂಡು ಬದುಕಕ್ಕೆ ಯಾವ ದೇಶಕ್ಕೂ ಆಗಲ್ಲ, ಹೆಚ್ಚು ಕಡಿಮೆ ಇನ್ಕ್ಲೂಡಿಂಗ್ ಅಮೆರಿಕ ಅಂಡ್ ಚೀನಾ. ಅಂಥದ್ರಲ್ಲಿ ಟರ್ಕಿ ಗಿರ್ಕಿ ಎಲ್ಲ ಯಾವ ಲೆಕ್ಕ, ಬುದ್ಧಿ ಕಲಿತಾರೆ, ಸ್ವಲ್ಪ ಸಮಯ ಬೇಕಷ್ಟೇ.